ಯಾವುದೇ ಅಧಿಕಾರಿ ಅವನು ಜೈಲ್ ಸೂಪರಿಂಟೆಂಡೆಂಟ್ ಇರಲಿ, ಬೇರೆ ಸೀನಿಯರ್ ಆಫೀಸರ್ಸ್ ಇರಲಿ, ಅವ್ರ ಮೇಲೆ ಕ್ರಮ ತಗೊಳ್ತೀನಿ. ಮಾನಿಟರಿಂಗ್ ಇರುತ್ತೆ, ಸಿಸಿಟಿವಿ ಮಾನಿಟರಿಂಗ್ ಇರುತ್ತೆ, ಹಿರಿಯ ಅಧಿಕಾರಿ ನೋಡೋಕೆ ಅವಕಾಶ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಆಗ್ತಾನೆ ಇರುತ್ತೆ ಅಂತಂದ್ರೆ ವಾಚಿಂಗ್ ಇದ್ದೇ ಇರುತ್ತೆ ಸಿಸಿಟಿವಿ. ಅಲ್ಲಿ 24/7 ಅಲ್ಲಿ ಮಾನಿಟರಿಂಗ್ ನಡೀತಾನೆ ಇರುತ್ತೆ. ಅಲ್ಲಿ ಇಂಟರ್ನಲ್ಲಿ ನೀವು ನಿಮ್ಗೆ ನೋಡಿರ್ಲಿಕ್ಕಿಲ್ಲ, ನೀವು ಇಂಟರ್ನಲ್ಲಿ ಅಲ್ಲಿ ನೀವು ಹೇಳಿದಾಗೆ ಸೀನಿಯರ್ ಆಫೀಸರ್ಸ್ಗೆ ಅಲ್ಲಿ ಏನು ನಡೀತಾ ಇದೆ, ಯಾವ್ಯಾವ ಬ್ಯಾರಕ್ಸ್ನಲ್ಲಿ ಏನು ನಡೀತಾ ಇದೆ, ಯಾರು ಓಡಾಡ್ತಾ ಇದ್ದಾರೆ, ಬರ್ತಾರೆ ಹೋಗ್ತಾರೆ, ಪ್ರತಿಯೊಂದು ಕೂಡ ಅಲ್ಲಿ CCTVನಲ್ಲಿ ಕಾಣಿಸುತ್ತೆ. ಅದನ್ನು ಹೊರತುಪಡಿಸಿ ಈ ರೀತಿ ಆಗಿದೆ ಅಂತಂದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಕಾಣ್ಲಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಕಾಣ್ಲಿಲ್ಲ ಅಂತ ನಾನು ಹೇಳಿಲ್ಲ. ಅದನ್ನ ನೋಡಿಲ್ಲ, ಅವರು ನೋಡಿ ಕ್ರಮ ತಗೋಬೇಕಾಗಿತ್ತು, ಅದು ತಗೊಂಡಿಲ್ಲ ಅಂತ ತಾನೇ ಈಗ ಹೇಳ್ತಾ ಇರೋದು. ಈಗ ಅವ್ರು ಬಂಧಿಸಿದಾಗಲೇ ತಮ್ಮ ಮೇಲೆ ಸಾಕಷ್ಟು ಒತ್ತಡ ಇತ್ತು ತಮ್ಮ ಸಂಪುಟ ಸಹೋದ್ಯೋಗಿಗಳಿಂದ ಅಂತ. ಯಾರು ಒತ್ತಡನೂ ಇಲ್ಲ ರೀ. ನೋಡಿ, ಯಾರು ತಂದೆ ತಾಯಿಯಾಗುವುದು ಇನ್ನೂ ಕನಸೆ. ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ಯಾರು ಒತ್ತಡನೂ ಇಲ್ಲ, ನನಗೆ ಯಾರು ಒತ್ತಡನೂ ಇಲ್ಲ. ಈ ಒತ್ತಡ ಯಾರು ನಮ್ಗೆ ಯಾರು ನನ್ನ ಲೆವೆಲ್ ವರೆಗೆ ಯಾರು ಮುಟ್ಟೋದಕ್ಕೂ ಸಾಧ್ಯ ಇಲ್ಲ. ಮೋಸ್ಟ್ಲಿ ಫೋಟೋ ರಿವೀಲ್ ಆಗಿರ್ಲಿಲ್ಲ ಅಂದ್ರೆ ಇದು ಇನ್ನೂ ನಡೀತಾ ಇರ್ತಿತ್ತು. ಹಾಗಾದ್ರೆ ಗೊತ್ತಿಲ್ಲಪ್ಪ, ನೀವೀಗ ಆಚೆ ಬಂದಿದ್ಯಲ್ಲ, ಈಗ ಸರಿ ಮಾಡೋಣ. ಸರಿ ಮಾಡಿ ಏನ್ ಬಿಗಿ ಮಾಡ್ಬೇಕು ಅದನ್ನ ಮಾಡ್ತೀವಿ. ಯಾರ ಒತ್ತಡಕ್ಕೂ ಮನೆಯಲ್ಲ. ಸರ್ಕಾರಕ್ಕೆ ಮುಜುಗರನ ಸರ್ ಈ ಕೇಸು? ಸರ್ಕಾರಕ್ಕೆ ಮುಜುಗರ ಇಲ್ಲ. ಇದೇನು ಲ್ಯಾಪ್ಸ್ ಆಗಿದೆ, ಈ ಲ್ಯಾಪ್ಸಸ್ ಅನ್ನ ಸರಿ ಮಾಡಬೇಕು. ಲ್ಯಾಪ್ಸ್ ಆಗಿರೋದಕ್ಕೆ ಕ್ರಮ ತಗೋಬೇಕು. ಎರಡೇ ಅಲ್ವಾ? ಒಂದು, ಯಾರು ಲ್ಯಾಪ್ಸ್ಗೆ ಹೊಣೆಗಾರಿಕೆ ಹೊರಬೇಕು ಅವ್ರ ಕ್ರಮ ತಗೊಳ್ತೀವಿ. ಎರಡನೇದು, ಮುಂದೆ ಈ ರೀತಿ ಆಗದಾಗೆ ನೋಡ್ಕೊಳ್ತೀವಿ. ಬರ್ತ್ಡೇಗೆ ಕೇಕ್ಗಳು ಹೋಗ್ತವೆ, ಲೈವ್ ಕೊಡೋದಕ್ಕೆ ಮೊಬೈಲ್ಗಳು ಹೋಗ್ತವೆ, ಕೈದಿಗಳು ನಡೆಸ್ತಿದ್ದಾರೆ ಸರ್ ಜೈಲನ್ನ ಅಥವಾ ಪೊಲೀಸ್ ನಡೆಸ್ತಿದ್ದಾರೆ? ನೋಡಿ, ಯಾವುದೇ ಅಂತ ಇನ್ಸಿಡೆಂಟ್ ಆದರೆ ತತ್ಕ್ಷಣ ಅದು ನಮ್ಮ ಹಿರಿಯ ಅಧಿಕಾರಿಗಳು ಅದನ್ನು ನೋಡಲೇಬೇಕು. ನಾನು ಹೇಳಿದ್ನಲ್ಲ, 24/7 365 ಡೇಸು ಕೂಡ ಮಾನಿಟರಿಂಗ್ ಮಾಡ್ತಾ ಇರ್ತಾರೆ, ಮಾಡಬೇಕು. ಅದರಲ್ಲಿ ಲ್ಯಾಪ್ಸ್ ಆದಾಗ ಇಂಥ ಘಟನೆಗಳಾಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಾದಂಥ ವಿಚಾರ. ಅದನ್ನ ಕ್ರಮ ತಗೊಂಡು ಅದನ್ನ ಬಿಗಿ ಮಾಡೋದಕ್ಕೆ ಏನ್ ಮಾಡಬೇಕು ಅದೆಲ್ಲ ಮಾಡ್ತೀವಿ. ಪ್ರಾಥಮಿಕ ತನಿಖೆ ಮಾಹಿತಿ ಏನ್ ಕೊಟ್ಟವ್ರೆ ಸರ್ ಅಧಿಕಾರಿಗಳು? ಇನ್ನು ಅದೇ ಇದನ್ನ ಸಸ್ಪೆಂಡ್ ಮಾಡಿದೀವಲ್ಲ, ಈಗ ಆ ಆಧಾರದ ಮೇಲೆ ಸಸ್ಪೆಂಡ್ ಮಾಡಿದೀವಿ. ಸೀನಿಯರ್ ಆಫೀಸರ್ಸ್ಗಳದ್ದು ತನಿಖೆ ನಡೀತಾ ಇದೆ. ಒಂದು ವೇಳೆ ಅವರು ಕೂಡ ಹೊಣೆಗಾರಿಕೆ ಅವ್ರದ್ದು ಇದ್ರೆ ಅವರಿಗೂ ಸಸ್ಪೆಂಡ್ ಮಾಡ್ತೀವಿ. ಜೈಲಲ್ಲಿ ಸಿಸಿಬಿ ದಾಳಿ ಆಗುತ್ತೆ. ಸಿಸಿಬಿ ದಾಳಿ ಆದಾಗ ನೋಡಿದ್ರೆ ಏನು ಸಿಕ್ಕಿಲ್ಲ ಅಂತ ವಾಪಸ್ ಬರ್ತಾರೆ. ಹಂಗಾರೆ ಸಿಸಿಬಿ ದಾಳಿ ಮಾಡೋದಕ್ಕೆ ಮುಂಚೆ ಹೇಳ್ಬಿಟ್ಟು ಗೊತ್ತಿಲ್ಲ. ಮೊನ್ನೆ ಇದ್ರ ಬಗ್ಗೆ ನೋಡಿ, ಮೊನ್ನೆ ಏನು ಈ ತರದ್ದು ವರದಿಗಳು ಬರ್ತಾ ಇದೆ, ಇನ್ಫಾರ್ಮೇಶನ್ಸ್ಗಳು ಬರ್ತಾ ಇದೆ ಅಂತ ಹೇಳಿ ಪೊಲೀಸ್ನವರು ರೈಡ್ ಮಾಡಿದ್ದಾರೆ. ರೈಡ್ ಮಾಡಿದಾಗ ಏನು ಸಿಗಲಿಲ್ಲ ಅಂತ ಹೇಳಿ, ಫೋನ್ಗಳು ಮತ್ತೊಂದು ಅದೆಲ್ಲ ಸಿಗಲಿಲ್ಲ ಅಂತ ಹೇಳಿ ಬಂದಿದೆ. ಈಗ ಅದನ್ನು ತನಿಖೆ ಮಾಡ್ತಾ ಇದ್ದೀವಿ ನಾವು. 3 ದಿವಸದಿಂದ ಅದರ 3 ದಿವಸ ಮುಂಚೆ, ರೈಡ್ ಆಗಕ್ಕೆ 3 ದಿವಸದ ಮುಂಚೆ CCTV ಫುಟೇಜಸ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಒಂದು ವೇಳೆ ಅವರಿಗೆ ಏನಾದರೂ ಮಾಹಿತಿ ಸಿಕ್ಕಿದ್ರೆ ಅವುಗಳನ್ನೆಲ್ಲ ಹೊರಗಡೆ ಕಳಿಸ್ತಾರೆ ಟೆಂಪರರಿಯಾಗಿ. ಅದು ಸಾಧ್ಯ ಇರ್ಬೋದೇನೋ ಅಂತೇಳಿ ಅದನ್ನು ಕೂಡ ವೆರಿಫೈ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೇನೆ ನಾನು. 3 days ಬಿಫೋರ್, ನೀವು ರೈಡ್ ಆಗೋದಕ್ಕೆ 3 ದಿವಸ ಮುಂಚೆ ನೀವೆಲ್ಲ CCTVಗಳನ್ನು ಚೆಕ್ ಮಾಡಿ ಅಂತ.